ಕೌನ್ಸಿಲಿಂಗ್ ನಡೀತಾ ಇದೆ. ಅದಕ್ಕಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಸಂಘಟನೆಗಳವರು ಬರಬೇಕು. ಆತ್ಮೀಯರೇ, ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳ ವಿವಿಧ ಹುದ್ದೆಗಳ ಹೆಚ್ಚುವರಿ ಕೌನ್ಸಿಲಿಂಗ್ ನಡೀತದೆ. ಈ ಹೆಚ್ಚುವರಿ ಕೌನ್ಸಿಲಿಂಗು ನಲ್ಲಿ ಪಟ್ಟಿಯಲ್ಲಿ ಬಂದವರಿಗೆ ಮಾತ್ರ ಆದ್ಯತೆ ಅನುಸಾರ ನಡೀತದೆ ಹೊರತು ಅಲ್ಲೆಲ್ಲ ಕೇಳ್ತಾ ಇದ್ದಾರೆ ಹಿಂದಿನವ್ರಿಗೆ. ಆತ್ಮೀಯರೇ, ಈ ಒಂದು ಕೌನ್ಸಿಲಿಂಗ್ ಪೂರ್ವದಲ್ಲಿ ಶಿಕ್ಷಕರಿಗೆ ನೀಡುವ ಈ ಮಾಹಿತಿ ಸಂದೇಶದ ಈ ಸಂದರ್ಭದಲ್ಲಿ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಅಧ್ಯಕ್ಷರು ಮತ್ತು ಜಿಲ್ಲೆಯ ಉಪನಿರ್ದೇಶಕರು ಆಡಳಿತರವರಾಗಿರ್ತಕ್ಕಂಥ ಶ್ರೀಯುತ ಅಜಿತ್ ಮನ್ನಿಕೇರಿ ಸರ್ ಅವರಿಗೆ ತುಂಬ ಹೃದಯದ ಸುಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆಯೇ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ತುಂಬ ಹೃದಯದ ಸುಸ್ವಾಗತ ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತರ್ತಕ್ಕಂತಹ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಭಾಗ್ಯನವ್ರ ಸರ್ ಅವರು ಕೂಡ ಆತ್ಮೀಯವಾದ ಸುಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆಯೇ ತಾಲೂಕಾ ಶಿಕ್ಷಕ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ, ಜಿಲ್ಲೆಯ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ತುಂಬ ಹೃದಯ ಸುಸ್ವಾಗತ. ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ತಾಲೂಕುಗಳ ನೋಡಲ್ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಕಾರ್ಮಿಕ ವರ್ಗದವರಿಗೂ ಆತ್ಮೀಯವಾದ ಸುಸ್ವಾಗತ. ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರ್ತಕ್ಕಂತಹ ಎಲ್ಲ ಶಿಕ್ಷಕ ಸಹೋದರ ಸಹೋದರಿಯರಿಗೂ ಕೂಡ ತುಂಬ ಹೃದಯದ ಸುಸ್ವಾಗತ ಕೋರ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಅಂತ ಸನ್ಮಾನ್ಯ ಉಪನಿರ್ದೇಶಕರಲ್ಲಿ ಕೋರ್ತಾ ಇದ್ದೇನೆ. ಎಲ್ಲರಲ್ಲಿಯೂ ನನ್ನ ನಮಸ್ಕಾರಗಳು. ನಮ್ಮ ಕಚೇರಿಯ ಮೆಜಿಸ್ಟರ್ ಇರ್ಬೋದು, ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿ, ನಮ್ಮ 6 ಜನ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಜಿಲ್ಲಾ ಸಂಘಟನೆ ಅಧ್ಯಕ್ಷರು, ತಾಲೂಕಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ತಾವೆಲ್ಲ ಇದ್ದೀರಿ. ಮತ್ತು ಹೆಚ್ಚುವರಿ ಕೌನ್ಸಿಲಿಂಗ್ ಆಗಿ ನಾವೆಲ್ಲ ಅಲ್ಲಿ ಸೇರಿದ್ದೇವೆ. ಸೊ ತಮಗೆಲ್ಲ ಒಂದು ಪಟ್ಟಿ ಕೊಟ್ಟು ಸರ್ಕಾರದ ಹಂತದಲ್ಲಿ ಸಾಕಷ್ಟು ವಿಷಯಗಳನ್ನು ಸಾಕಷ್ಟು ಸರ್ಕಾರದಲ್ಲಿ ಪಟ್ಟಿ ಎಲ್ಲ ಪರಿಷ್ಕರಿಸಿಕೊಂಡು ನಿನ್ನೆ ಸಾಯಂಕಾಲ ಪಟ್ಟಿ ನಿಮಗೂ ಕೂಡ ಲಭ್ಯ ಮಾಡಿದ್ದೇವೆ. ಆ ಪ್ರಯುಕ್ತವಾಗಿ ತಾವೆಲ್ಲ ಬಂದಿದ್ದೀರಿ. ಕೌನ್ಸಿಲಿಂಗನ್ನು ನಡೆಸುವ ಪೂರ್ವದಲ್ಲಿ ನಿಮಗೆ ಕೆಲವು ಪ್ರಕ್ರಿಯೆಗಳ ಕುರಿತು ಮಾತನಾಡಬೇಕಾಗಿತ್ತು ಅನ್ನೋ ಕಾರಣಕ್ಕೆ ನಿಮಗೆ ಮಾತನಾಡುವ ಪೂರ್ವದಲ್ಲಿ ನಿಮ್ಮನ್ನು ಕೂಡ ಸ್ವಾಗತ ಮಾಡ್ತಾ, ವಿಶೇಷವಾಗಿ BO ಬಾಗಲಕೋಟೆ ಸಾಹೇಬರಿಗೆ ನಮಗೆ ಇಲ್ಲೆಲ್ಲ ಸ್ಥಳಾವಕಾಶ ಮಾಡಿಕೊಟ್ಟದಕ್ಕಾಗಿ ಅವರು ಕೂಡ ವಂದಿಸ್ತಾ, ನಾನು ಒಂದಿಷ್ಟು ವಿಷಯಗಳನ್ನು ಕೌನ್ಸಿಲಿಂಗ್ ಸಂಬಂಧಿತ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಮೊದಲನೇದ್ದು, ಇಲ್ಲಿ ಪ್ರಾಥಮಿಕ ವಿಭಾಗದ ಕೌನ್ಸಿಲಿಂಗ್ ನಡೀತದೆ. ಇವತ್ತು ಪ್ರಾಥಮಿಕ ವಿಭಾಗದ ಕೌನ್ಸಿಲಿಂಗ್ ನಡೀತದೆ. ಪ್ರಾಥಮಿಕ ವಿಭಾಗದಲ್ಲಿ ಬೇರೆ ಬೇರೆ ಸ್ತರದಲ್ಲಿ ಇದ್ದವರಿದ್ದೀರಿ. ಮುಖ್ಯೋಪಾಧ್ಯಾಯರ ಸ್ತರದವರಿದ್ದೀರಿ, ಸಹಶಿಕ್ಷಕರ ಸ್ತರದವರಿದ್ದೀರಿ. ಸಹಶಿಕ್ಷಕರ ಸ್ತರದಲ್ಲಿ 2 ಬರ್ತದೆ, ಮತ್ತು ಒಂದು PST ಇದೆ, ಮತ್ತೊಂದು GPT ಇದೆ. ಆಮೇಲೆ ದೈಹಿಕ ಶಿಕ್ಷಣ ವಿಷಯದಲ್ಲಿದ್ದವರಿದ್ದೀರಿ. ಆಮೇಲೆ ಇದೆಲ್ಲ ಏನು ಪ್ರಕ್ರಿಯೆ ಇವತ್ತು ನಡೀತದೆ, ನಡೆಯುವಾಗ ಈಗಾಗಲೇ ನಿಮಗೆ ಒಂದು ಸೀನಿಯಾರಿಟಿ ನಂಬರ್ ಏನು ಸರ್ಕಾರದ ಸುತ್ತೋಲೆ ವರ್ಗಾವಣೆ ಸುತ್ತೋಲೆ ಪ್ರಕಾರ ನಿಮಗೇನು ಒಂದು ನಿಮ್ಮ ಆದ್ಯತೆಗಳನ್ನು ಪರಿಗಣಿಸಿ ನಿಮಗೇನು ನಂಬರ್ ಕೊಡಬೇಕಾಯಿತು ಆ ನಂಬರನ್ನು ಕೊಟ್ಟಿದ್ದಾರೆ. ಈಗ ತಾಲೂಕವಾರು ಇದು ಕೌನ್ಸಿಲಿಂಗ್ ನಡೀತದೆ. ಆದರೆ ನಿಮ್ಮ ಕ್ರೊನಾಲಜಿಕಲ್ ನಂಬರ್ 1ರಿಂದ ಸ್ಟಾರ್ಟ್ ಆಗಿ 324 ತನಕ ರನ್ ಆಗ್ತದೆ. ನಂಬರ್ 1 ಒಂದು ತಾಲೂಕಿನವ್ರು ಬಂದರೆ ನಂಬರ್ 2 ಇನ್ನೊಂದು ತಾಲೂಕಿನವ್ರು ಬರ್ಬೋದು, ನಂಬರ್ 4 ಇನ್ನೊಂದು ತಾಲೂಕು ಬರ್ಬೋದು, ಸಮದರ್ ನಂಬರ್ದವ್ರು ಬೇರೆ ಬೇರೆ ನಂಬರ್ದಲ್ಲಿ ಬರ್ಬೋದು. ಆ ನಂಬರ್ದಲ್ಲಿ ಬಂದಾಗ ನಿಮ್ಮನ್ನು ಅಲ್ಲಿ ಕೂಡಿಸಿದಾಗ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಇರೋದರಿಂದ ತಾಲೂಕು ಘಟಕ ಆಗಿರ್ತದೆ. ಈ ತಾಲೂಕಾ ಘಟಕದಲ್ಲಿ ನಿಮಗೆ ವಿಷಯಗಳನ್ನು ನಿಮಗೆ ತೋರಿಸ್ತಾರೆ. ಯಾರು ಯಾವ ವಿಷಯಕ್ಕೆ ತೋರಿಸ್ತಾರೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಈಗ ಸಂತಂಗಿ ಸರ್ ಅದು ಮೊಬೈಲ್ ತೋರಿ, ನನ್ನ ಮೊಬೈಲ್ನ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ ಅಂದ್ಕೊಡ್ರಿ. ನಾನು ಅದನ್ನು ಹೋಗೋಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಬ್ರೀಫ್ ಮಾಡ್ಲಿಕ್ಕೆ ಬಯಸ್ತೇನೆ. ಏನಂತಂದರೆ ನಿಮಗೆ ಎಲ್ಲ ಕೂತ್ಕೊಳ್ಳಿಕ್ಕೆ ಕೌನ್ಸಿಲಿಂಗ್ ತೊಗೊಳ್ಳಿಕ್ಕೆ ನಾವು ಹೇಳ್ತೀವಿ. ಕೌನ್ಸಿಲಿಂಗ್ ತೊಗೊಳುವಾಗ ತಾಲೂಕಾ ಘಟಕ ನಿಮಗೆ ಸಿಗ್ತದೆ. ಒಂದು ಎಕ್ಸೆಪ್ಷನಲ್ ಕೇಸ್ ಬರ್ತದೆ ತಾಲೂಕಾ ಘಟಕ ಬಿಟ್ಟು. ದಂಪತಿ ಪ್ರಕರಣ ಇದ್ದಂಥ ಪಕ್ಷದಲ್ಲಿ ಮಾತ್ರ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಪತಿ ಅಥವಾ ಪತ್ನಿ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಅದು WDSನಲ್ಲಿ ಇರ್ತದೆ. ತಮ್ಮ ಪತ್ನಿ ಅಥವಾ ಪತಿ ಯಾವ ತಾಲೂಕಿನಲ್ಲಿ ಕೆಲಸ ಮಾಡ್ತಾರೋ ಆ ತಾಲೂಕು ಮಾತ್ರ ಓಪನ್ ಆಗ್ತೈತೆ ಹೊರತು
ನೀವು ಕಾರ್ಯನಿರ್ವಾಹ ತಾಲೂಕು ಓಪನ್ ಆಗೋದಿಲ್ಲ. ಈ ವಿಷಯ ನಿಮ್ಮ ಗಮನಕ್ಕೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಆಮೇಲೆ ಇದಾದ ನಂತರ ಇನ್ನೊಂದು ದುಗುಡವನ್ನ ನಮ್ಮ ಸಂಘದ ಪದಾಧಿಕಾರಿಗಳು ರಾಜ್ಯ ತುಂಬ ನಮ್ಮ ಜಿಲ್ಲೆಯಲ್ಲೂ ಕೂಡ ಇಟ್ಟಿದ್ದಾರೆ. ಅವರ ಮನವಿ, ಅವರ ರಿಕ್ವೆಸ್ಟ್ ಟೀಚರ್ ಸ್ಟ್ಯಾಂಡ್ ಪರವಾಗಿತ್ತು. ಏನಂತಂದ್ರೆ ಕೆಲವು ಖಾಲಿ ಹುದ್ದೆಗಳನ್ನು ಸರ್ಕಾರ ತೋರಿಸ್ಬೇಕು ಅಂತೇಳಿ ಬೆಳಗ್ಗೆಯಿಂದ ನಮ್ಮ ಜಿಲ್ಲಾ ಮತ್ತು ತಾಲೂಕಾ ಘಟಕ ಅಧ್ಯಕ್ಷರು ನಿರಂತರವಾಗಿ ನಮ್ಮ ಸಂಪರ್ಕ ಮತ್ತು ರಾಜ್ಯದಲ್ಲಿ ಇದೇ ಬೇರೆ ಬೇರೆ ಜಿಲ್ಲಾ ಘಟಕದವರು ಕೂಡ ಕೋರ್ತಾ ಇದ್ರು. ಈಗ ಈ ಕೌನ್ಸಿಲಿಂಗ್ ಆರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನ ನಮಗೆ ನಿರ್ದೇಶಕರು ಪ್ರಾಥಮಿಕ ಮತ್ತು ನಮಗೇನು ಅದಕ್ಕೆ ಸಂಬಂಧಪಟ್ಟಂತ ವರ್ಗಾವಣೆಗೆ ಸಂಬಂಧಪಟ್ಟಂತ ಹೆಚ್ಚುವರಿ ಸಂಬಂಧಪಟ್ಟಂತ ಏನು ನೋಡೋಲ್ಲ ಅಧಿಕಾರಿಗಳು ಸ್ಟೇಟ್ನಲ್ಲಿದ್ದರು, ಒಂದು ಸಭೆ ಮಾಡಿ ಒಂದು ವಿಷಯ ಸ್ಪಷ್ಟಪಡಿಸಿದ್ದಾರೆ. 25ಕ್ಕಿಂತ ಕಡಿಮೆ ಇರುವ ಮಕ್ಕಳು ಅಲ್ಲಿ ಹುದ್ದೆಗಳನ್ನು ಇಡೀ ರಾಜ್ಯಾದ್ಯಂತ ತೋರಿಸಿಲ್ಲ. ಇದು ಸರ್ಕಾರದ ನೀತಿ ಇರುವುದರಿಂದ ಆ ನೀತಿಯನ್ನು ತಾವು ಈ ಶಿಕ್ಷಕರ ಮುಂದೆ ಪ್ರೆಸೆಂಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಆ ಪ್ರೆಸೆಂಟ್ ಮಾಡ್ರಿ ಅಂತ ಹೇಳಿದಾಗ ಸಚ್ ಪೋಸ್ಟ್ ಇನ್ ಲೆಸ್ ದೆನ್ 25 ಚಿಲ್ಡ್ರನ್ 31/12/2024 25ಕ್ಕಿಂತ ಕಡಿಮೆ ಇರುವಂಥ ಏನು ಶಾಲೆಗಳದಾವೋ ಆ ಶಾಲೆಗಳ ಹುದ್ದೆಗಳನ್ನು ನಿಮಗೆ ತೋರಿಸ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಇದು ಸರ್ಕಾರದ ನೀತಿ ನಿಯಮ ಇರೋದ್ರಿಂದ ಈ ವಿಷಯ ನಿಮ್ಮ ಮುಂದೆ ಹೇಳಿಕೆ ಇಚ್ಛೆ ಪಡ್ತೇನೆ. ಇನ್ನು ಮುಂದುವರಿದ ಭಾಗವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಅವರು ಪರೀಕ್ಷೆಯನ್ನು ಬರೆದು ಅರ್ಹಗೊಂಡವರು ಕೂಡ ಹೆಚ್ಚುವರಿಯಲ್ಲಿ ಬಂದಿದ್ರೆ ಅಂಥವ್ರನ್ನ ಕರೆದು ಅವ್ರ ಕಡೆಯಿಂದ ಅವರು ನಿರ್ದಿಷ್ಟಪಡಿಸಿದ ಹುದ್ದೆ ಪರೀಕ್ಷೆಗೆ ಕೌನ್ಸಿಲಿಂಗ್ನಲ್ಲಿ ನಾನು ಹೋಗ್ತೇನೆ ಅಂತ ಅವ್ರ ಕಡೆ ಬರೆಸ್ಕೊಂಡು ಆ ಪತ್ರವನ್ನು ಸರ್ಕಾರಕ್ಕೆ ನಾನು ಕೊಟ್ಟು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಮ್ಮಲ್ಲಿ ಅಂತ 2 ಪ್ರಕಾರ ಇದ್ದು ಇಬ್ಬರಿಗೂ ನಾವು ಮಾತಾಡಿದ್ದೇನೆ. ಒಬ್ಬರು ಸಹೋದರಿ ನಾವು ಸ್ಕೂಲ್ ತಗೋತೀನಿ ಅಂತ ಹೇಳಿದ್ರು, ಅವ್ರ ಕಡೆ ಪತ್ರ ಏನು ಕೇಳಿಲ್ಲ. ಇನ್ನು ಒಬ್ಬರು ಅದನ್ನು ಹೇಳ್ತೀನಿ, ಇನ್ನು ಒಬ್ಬರು ನಾನು ನಿರ್ದಿಷ್ಟಪಡಿಯ ಹುದ್ದೆಗೆ ಹೋಗ್ತೀನಿ ಸರ್, ನಾನು ಇಲ್ಲಿ ಸ್ಕಿಪ್ ಮಾಡ್ರಿ ಅಂತ. ಆ ಸ್ಕಿಪ್ ಮಾಡ್ರಿ ಅಂತ ಹೇಳಿದಂಥ ಪತ್ರವನ್ನು ಈಗಾಗಲೇ ನಾನು ನನ್ನ ಮೇಲಾಧಿಕಾರಿಗಳಿಗೆ ವರ್ಗಾವಣೆ ಕೋಶಕ್ಕೆ ಕಳಿಸಿಕೊಟ್ಟಿದ್ದೆ. ಅವ್ರ ನಂಬರ್ ಬಂದಾಗ ಸ್ಕಿಪ್ ಆಗ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ಯಾವುದೋ ಸರ್ಕಾರದ ನೀತಿ ಅಡಿಯಲ್ಲಿ ವರ್ಗಾವಣೆ ತಗೊಂಡು ಒಂದು ಸ್ಥಳಕ್ಕೆ ಹೋದ್ರೆ 3 ವರ್ಷ ಆ ಸ್ಥಳದಲ್ಲಿ ಇರಬೇಕು ಅನ್ನೋದು ಸರ್ಕಾರದ ಒಂದು ಪಾಲಿಸಿ ಮ್ಯಾಟರ್. ಹೀಗಾಗೋದ್ರಿಂದ ಅವ್ರು ಇಲ್ಲಿ ತಗೊಂಡು ಅಲ್ಲಿ ಬಾಧಿತ ಆಗಬಾರ್ದು. ಮೊದಲ ಅವರು ಡಿಸಿಷನ್ ಮಾಡಲಿ, ವೆದರ್ ದೇ ಗೋ ಫಾರ್ ಸ್ಪೆಸಿಫೈಡ್ ಪೋಸ್ಟ್ ಆರ್ ದೇ ಗೋ ಫಾರ್ ಎ ಟೀಚರ್ ಸಮ್ವೇರ್ ಇನ್ ದ ಸ್ಕೂಲ್. ಹಿಂಗೆ ತಗೋತಾರೆ ಏನಂತೇಳಿ ಅವ್ರನ್ನ ಕರೆದು ಅವ್ರದೇ ಇಚ್ಛೆಯನ್ನು ನಮ್ಮ ಮುಂದೆ ಪ್ರಕಟಿಸ್ಬೇಕಂತೇಳಿ ಹೇಳಿ ಅವು 2 ಕೇಸ್ನಲ್ಲಿ ಹೀಗಾಗಿದೆ. ಇನ್ನು ನ್ಯಾಯಾಲಯ ಮತ್ತು ಅಮಾನತು ಪ್ರಕರಣದಲ್ಲಿ ಮರುಸ್ಥಾಪಿತ ಆದಂಥ ಪ್ರಕರಣದಲ್ಲಿ ಅದು ಕೂಡ ಸ್ಕಿಪ್ ಆಗ್ತದೆ. ಅವರು ಜಾಯಿನ್ ಆಗದೆ ಇದ್ದರೆ ಸ್ಕಿಪ್ ಆಗ್ತದೆ, ಜಾಯಿನ್ ಆಗಿದ್ದರೆ ಅವರಿಗೆಲ್ಲ ಅನುಮತಿ ಇರುವುದಿಲ್ಲ. ಇದು ಒಂದು ವಿಷಯನ ನಿಮ್ಮ ಮುಂದೆ ಇಡ್ತಾ ಇನ್ನು ಸಾಮಾನ್ಯ ವಿಷಯಕ್ಕೆ ಬರ್ತೇನೆ ನಾನು. ಇನ್ನು ಸಾಮಾನ್ಯ ಸಂಗತಿಗಳಿಗೆ ಬರ್ತೇನೆ. ಏನಂದ್ರೆ ನಿಮ್ಮ ಹಾಜರಾತಿಯನ್ನು ನಾನು ಸಹಿತ ತಗೋತೇನೆ. ನಾವು ಹೇಗೆ ಮಾಡ್ತೀವಿ ಅಂದರೆ ನಿಮಗೆ 100ರಿಂದ 50 ಜನಕ್ಕೆ ಕರಿತೇನೆ, ಆಮೇಲೆ 51ರಿಂದ 100 ತನಕ ಕರಿತೇನೆ. ನಿಮಗೆ ಇಲ್ಲಿ ಮೊದಲ ಆದ್ಯತೆ ಮೇಲೆ ಎಲ್ಲರೂ ಹೋದಾರ ಇಲ್ಲೋ ನೋಡ್ಲಿಕ್ಕೆ ನಮ್ಮೊಬ್ಬರನ್ನ ರೋಲ್ ಕಾಲ್ ಅಥಾರಿಟಿನ ಒಬ್ಬರನ್ನ ಹಾಕ್ತೇನೆ. ಅವ್ರ ನಡುವೆ ಯಾರೋ ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಗೆ ನಾವು ಫೋನ್ ಮಾಡಿ ಹೇಳ್ತೇವೆ. ಎಲ್ಲಾದರೂ ಟೀ ಕುಡಿಲಿಕ್ಕೋ ಹೊರಗಡೆನೋ ಮಾತಾಡ್ಲಿಕ್ಕೋ ತಾವು ಹೋಗಿದ್ದರೆ ದಯವಿಟ್ಟು ಬರ್ಬೇಕಂತೇಳಿ ಈ ಬಹಿರಂಗ ಸಭೆ ಮೂಲಕ ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ. ಯಾಕೆ ನಿಮಗೆ ಈ ಮಾತನ್ನು ಹೇಳಿಕೆಂದ್ರೆ ಸಂಘಟನೆಗಳ ಮುಂದೆ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ. ಟೀಚರ್ಸ್ ದಯವಿಟ್ಟು ನಿಮಗೆ ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ, ನೀವು ಎಲ್ಲಿ ಹೋಗ್ಬೇಕಂತ ಬಯಸಿರಿ ಹೋಗ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ. ಅವಕಾಶನ ಬಳಸ್ಕೋಬೇಕಂತೇಳಿ ನಮ್ಮ ಕೋರಿಕೆ ಇಲಾಖೆಯಿಂದ. ಅದನ್ನ ಬಿಟ್ಟು ತಾವು ದೂರ ಹೋಗಿ ನಿಮ್ಮ ನಂಬರ್ ಬಂದ ನಂತರ ಬೇರೆ ನಂಬರ್ ಓಡುವಾಗ ನನಗೊಂದು ನಂಬರ್ ಕೊಡ್ರಿ ಅಂತೇಳಿ ತಾವು ಬರಬಾರ್ದು. ನನಗೂ ಕೊಡ್ಲಿಕ್ಕೆ ಅವಕಾಶ ಪ್ಲಾಟ್ಫಾರ್ಮ್ನಲ್ಲಿ ಇಲ್ಲ, ನಿಮಗೆ ಕೋರ್ಲಿಕ್ಕೂ ಇಲ್ಲ. ಆ ಹಂತದಲ್ಲಿ ತಾವು ದಯವಿಟ್ಟು ಯಾವುದೇ ಆಕ್ಷೇಪಣೆಗಳನ್ನ ತರಬಾರ್ದು ಅಂತೇಳಿ ನಿಮ್ಮ ಹತ್ರ ಮೊದಲೇ ಕೌನ್ಸಿಲಿಂಗ್ ಪೂರ್ವದಲ್ಲೇ ನಾನು ಕೋರ್ತೇನೆ. ದಯವಿಟ್ಟು ನಮ್ಮ ಕೋರಿಕೆಯನ್ನು ಮನ್ನಿಸಿ ಇದೇ ಕ್ಯಾಂಪಸ್ನಲ್ಲಿ ಇರಬೇಕು. ನಾವು ಕರೆದಾಗ ತಾವು ಇಮಿಡಿಯೇಟ್ಲಿ ಬರಬೇಕು. ಆಮೇಲೆ ನಾವು 25-50 ಈಚ್ ನಂಬರಿಂಗ್ದೊಳಗೆ ಆ್ಯಸ್ ಎಲೆಕ್ಷನ್ ಮೋಡ್ನಲ್ಲಿ ಯಾವ ರೀತಿ ಕರೆಸ್ತಾರೋ ಹಾಗೆ ಕೂಡ ಬರ್ಲಿಕ್ಕೆ ಹೇಳ್ತೇವೆ. ಕಾರಣ ಇಷ್ಟೇ, ನಿಮಗೆ ಒಂದು ಇನ್ಜಸ್ಟಿಸ್ ಆಗ್ತದೆ. ಸ್ವಲ್ಪ ನೀವು ಚೇರ್ ಚೇಂಜ್ ಮಾಡಿ ಕೂತ್ರು ಕೂಡ ಇನ್ಜಸ್ಟಿಸ್ ಆಗ್ತದೆ. ನೀವು ತಗೋಬೇಕಾದ ಪ್ಲೇಸನ್ನು ಇನ್ನೊಬ್ರು ನಿಮ್ಗೆ ಕ್ರೊನಾಲಜಿಕಲಿ ಅಬೌವ್ ಸೀರಿಯಲ್ ನಂಬರ್ದಾಗಿದ್ದರೆ ಅವ್ರು ತಗೊಂಡು ನೀವು ಹತಾಶರಾಗ್ತೀರಿ. ಅದಕ್ಕೆ ಪ್ಲೀಸ್ ಕಮ್ ಆನ್ ಯುವರ್ ನಂಬರ್. ನಿಮ್ಮ ನಂಬರಿಗೆ ನೀವು ಬರ್ತೀರಿ ಅಂತ ಕೂಡ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ. ನಂಬರ್ ಬದಲಾವಣೆ ಮಾಡಿ ಯಾರೂ ಬರಬಾರ್ದು ಅಂತ ವಿನಂತಿ ಮಾಡ್ತೇನೆ. ಇನ್ ಕೇಸ್ ನೀವು ನಂಬರ್ ಬದಲಾವಣೆ ಮಾಡಿದ್ರೆ ದಟ್ ಪರ್ಸನ್ ವಿಲ್ ಬಿ ದ ಲಾಸ್ಟ್ ಪರ್ಸನ್ ಟು ರಿಸೀವ್ ದ ಕೌನ್ಸಿಲಿಂಗ್.
ವಿದಿನ್ ದ ತಾಲೂಕ್. ಅನ್ಫಾರ್ಚುನೇಟ್ಲಿ ಆ ತಾಲೂಕಿನಲ್ಲೆಲ್ಲ ಪೋಸ್ಟ್ ಎಕ್ಸಾಸ್ಟ್ ಆದರೆ ಯು ಆರ್ ಹ್ಯಾವಿಂಗ್ ಎ ಲಾಸ್. ನೀವು ತಾಲೂಕಿನ ಆಚೆಗೆ ಜಿಲ್ಲೆ ಒಳಗೆ ಬರುವಂಥ ಪ್ರಸಂಗದಲ್ಲಿ ಬರ್ತೀರಿ. ನಾನು ಸಂಘಟನೆ ಹತ್ರ ಯಾಕೆ ವಿಷಯ ಕೋರ್ತಾ ಇದ್ದೇನೆ ಅಂದರೆ ಟೀಚರ್ ಫ್ರೆಂಡ್ಲಿ ಕೌನ್ಸಿಲಿಂಗ್ ಟುಡೇ. ನೀವೆಲ್ಲಿ ಹೇಳ್ತೀರಿ ಅಲ್ಲಿ ಕಳಿಸುವಂಥ ಒಂದು ಪ್ರಕ್ರಿಯೆ ಅದು. ನೀವು ಹೇಳುವಾಗ ನಿಮ್ಮನ್ನ ಅಲ್ಲಿ ಕಳಿಸುವಾಗ ನೀವು ಇರಬೇಕು ಅನ್ನೋದು ನಮ್ದು ವಿನಂತಿ, ಶಿಕ್ಷಕರ ಹತ್ರ ವಿನಂತಿ. ಅದಕ್ಕೆ ದಯವಿಟ್ಟು ಅದಕ್ಕೆ ವ್ಯತಿರಿಕ್ತವಾಗಿ ಯಾರು ಸ್ಥಳದಿಂದ ಇರಲಾರ್ದಂಥ ಸಂದರ್ಭವನ್ನ ತರಬಾರ್ದು. ಮತ್ತು ಮುಂದಿನ ನಂಬರ್ದವ್ರು ನಿಲ್ಲಿಕ್ಕೆ ತಯಾರಿ ಇರೋದಿಲ್ಲ. ಇದು ಭಾಳ ಹರಿ ಇರ್ತಾರೆ, ಎಷ್ಟೊತ್ತು ಕಾಯವರು, ಎಷ್ಟು ಕಾಯವರು, ಕರೀರಿ ನಮಗೆ ಕೊಡ್ರಿ. ದ ನೆಕ್ಸ್ಟ್ ಮ್ಯಾನ್ ವಿಲ್ ಬಿ ಸೋ ಇನ್ ಹರಿ ಮೋಡ್. ಯೂಸಲಿ ದಟ್ ನೋ ಬಡಿ ವಿಲ್ ವೇಟ್. ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಪ್ಲೀಸ್ ಬಿ ಇನ್ ಅವರ್ ನಂಬರ್, ಸಿಟ್ ಇನ್ ದ ಚೇರ್. ಕರೆದ ತಕ್ಷಣ ತಾವು ಒಳಗೆ ಬರ್ರಿ. ಇದು ಆದ ತಕ್ಷಣ ಮುಂದಿನ ಕೆಲವು ಇನ್ಸ್ಟ್ರಕ್ಷನ್ ಕೊಡ್ತೇನೆ ನಾನು. ಏನಂತಂದ್ರೆ ಈ ಪ್ರಿಯಾರಿಟಿ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಏನು ಇಶ್ಯೂ ಇಲ್ಲ ಅಧ್ಯಕ್ಷರೇ. ಈಗಾಗಲೇ 15 ದಿವಸ ಕಾಲಾವಕಾಶ ಕೊಟ್ಟು ಮಾನ್ಯ ವಿಭಾಗೀಯ ಕಾರ್ಯದರ್ಶಿಗಳಿಗೆ ನಿಮ್ಮ ಆಕ್ಷೇಪಣೆಗಳನ್ನೆಲ್ಲ ಅಭ್ಯಾಸ ಮಾಡ್ಲಿಕ್ಕೆ ಹಚ್ಚಿ ಅವುಗಳು ನಿಯಮದಾಗಿದ್ದು ಅಂದ್ರೆ ವಿಭಾಗೀಯ ಕಾರ್ಯದರ್ಶಿಗಳ ಮೂಲಕ ಸರ್ಕಾರಕ್ಕೆ ಹೋಗಿ ಅಂಥವುಗಳನ್ನು ಕೈ ಬಿಡುವಂಥ ಪ್ರಸಂಗ ಬಂದಿದೆ. ನಿಮ್ಮ ಆಕ್ಷೇಪಣೆಗಳು ನಿಯಮಗಳ ಅಡಿಯಲ್ಲಿ ಇಲ್ಲವಾದ್ದರಿಂದ ಅವುಗಳನ್ನು ಪುರಸ್ಕರಿಸಲಾಗದೆ ಹೆಚ್ಚುವರಿ ಪಟ್ಟಿಯಲ್ಲಿ ತಾವು ಬಂದಿದ್ದೀರಿ. ಈಗ ಹೆಚ್ಚುವರಿ ಪಟ್ಟಿ ಅಂತಿಮಗೊಂಡಿದೆ. ನಿಮ್ಮ ಮನವಿ ಮೇಲ್ಮನವಿ ಪ್ರಾಧಿಕಾರದಲ್ಲೂ ಕೂಡ ಪುರಸ್ಕಾರ ಆಗಿಲ್ಲವಾದ್ದರಿಂದ ದಯವಿಟ್ಟು ತಾವುಗಳು ಕೌನ್ಸಿಲಿಂಗನ್ನು ಅಟೆಂಡ್ ಮಾಡಬೇಕು, ಪ್ಲೇಸನ್ನು ತಾವು ತಗೋಬೇಕು. ಈ ಎರಡನೇ ವಿಷಯನ ಕೂಡ ನಿಮ್ಮ ಹತ್ರ ನಾನು ಹೇಳಿಕ್ಕೆ ಬಯಸ್ತೇನೆ. ಅಂಥ ಕೇಸಸ್ ಏನಿಲ್ಲ. ಅಪೀಲ್ ಹೋಗಿದ್ರಿ, ಫಾರ್ಚುನೇಟ್ಲಿ ನಿಮಗೆ ಅಲ್ಲಿ ಕೆಲವು ಸ್ಟ್ಯಾಂಡ್ ನಿಮ್ಮದೇ ಸ್ಟ್ಯಾಂಡ್ ಸರಿ ಇತ್ತು, ಒಪ್ಪಿದ್ದಾರೆ. ಯುವರ್ ನೇಮ್ ಇಸ್ ಡ್ರಾಪ್ಡ್ ಇನ್ ದ ಲಿಸ್ಟ್. ಇನ್ ಮೆನಿ ಕೇಸಸ್ ನೇಮ್ ಇಸ್ ನಾಟ್ ಡ್ರಾಪ್ಡ್ ಬಿಕಾಸ್ ನಮ್ಮ ಅಬ್ಜೆಕ್ಷನ್ಸ್ಗಳು ಸ್ಟ್ಯಾಂಡ್ ಇರಲಿಲ್ಲ, ನಿಯಮದಲ್ಲಿ ಇರಲಿಲ್ಲ. ಹೀಗಾಗಿ ನಾವು ಅದನ್ನು ಸರ್ಕಾರ ಪುರಸ್ಕಾರ, ಒಂದು ನಿಮಿಷ ದಯವಿಟ್ಟು, ಸರ್ಕಾರ ಪುರಸ್ಕಾರ ಮಾಡಿಲ್ಲ. ಹೀಗಾಗಿ ತಾವು ಕೌನ್ಸಿಲಿಂಗ್ ಬಂದಿದ್ದೀರಿ. ನಿಮಗೊಂದು ನಂಬರ್ ಇದೆ. ಖಂಡಿತವಾಗಿಯೂ ನಿಮಗೊಂದು ಸ್ಥಳವನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕೊಡ್ತದೆ. ತಾವು ಅಲ್ಲಿ ಸುಂದರವಾಗಿ ಕೆಲಸ ಮಾಡಲಿಕ್ಕೆ ಕೂಡ ಅವಕಾಶ ಆಗ್ತದೆ. ಯಾವುದೂ ಒತ್ತಾಯದ ವರ್ಗಾವಣೆ ಇದು ಇರುವುದಿಲ್ಲ. ನಿಮ್ಮ ಆಯ್ಕೆಯ, ನೀವು ಬಯಸುವ, ನಿಮ್ಮ ಇಚ್ಛೆಯ ಸ್ಥಳದಲ್ಲಿ ನಿಮ್ಮನ್ನು ಕೂಡಿಸಲಾಗ್ತದೆ. ದಯವಿಟ್ಟು ನಾನು ಟೀಚರ್ಸ್ ಹತ್ರ ಒಂದು ವಿನಂತಿ ಮಾಡ್ತೇನೆ. ಈ ದುಗುಡ ಸ್ಥಳ ಬದಲಾವಣೆ ಆಗುವಾಗ ಆತಂಕ, ದಿಸ್ ಇಸ್ ಅ ಟೈಮ್ ಟು ಟೇಕ್ ದ ಕೌನ್ಸಿಲಿಂಗ್. ದುಃಖ ದುಗುಡವನ್ನು ಹಿಂತರಿಸಿ ಮತ್ತೊಂದು ಸ್ಥಳಕ್ಕೆ ಹೋಗಿ ಆ ಸ್ಥಳದಲ್ಲಿ ನಮ್ಮ ಮಕ್ಕಳೇ ಇರ್ತಾರೆ, ನಮ್ಮ ಶಾಲಾ ಮಕ್ಕಳೇ ಇರ್ತಾರೆ. ಕೈಂಡ್ಲಿ ಗೋ ಆ್ಯಂಡ್ ಸರ್ವ್ ದೇರ್ ಫಾರ್ ದ ವೆಲ್ಫೇರ್ ಆಫ್ ದ ಚಿಲ್ಡ್ರನ್. ಇಷ್ಟು ಮಾತ್ರ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಯಾರಿಗೆ ಏನೇನು ಪೋಸ್ಟ್ ತೋರಿಸ್ತೀವಿ ಅನ್ನೋದನ್ನು ಕೂಡ ಈಗಾಗಲೇ ಅಲ್ಲಿ ಓಪನ್ ಆಗ್ತದೆ. ನಿಮಗೆ PST ಏನೇನು ತೋರಿಸ್ಬೇಕು, ಮೊದಲೇ AM ಸ್ಟಾರ್ಟ್ ಮಾಡ್ತೀವಲ್ಲ, ನಾವು AM ಸ್ಟಾರ್ಟ್ ಮಾಡ್ತೇವೆ. ಒಂದು ಅವಕಾಶನ PST ವಿಭಾಗಕ್ಕೆ ಸರ್ಕಾರ ಭಾಳ ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ. ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು. ಏನಂತಂದ್ರೆ GPT ಟೀಚರ್ಸ್ ಆರ್ ಕನ್ಸಿಡರ್ ಫಸ್ಟ್. ಅವರು ಲೆಸನ್ ನಂಬರ್ ಇರೋದ್ರಿಂದ ಅವರಿಗೆ ಅವಕಾಶ ಕೊಟ್ಟು ಅವರು GPT ಸ್ಥಳಗಳಲ್ಲಿ ತಮ್ಮ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ದ ಲೆಫ್ಟ್ ಔಟ್ ನಂಬರ್ ಆಫ್ GPT ಪೋಸ್ಟ್ ಆರ್ ರಿಸರ್ವ್ಡ್ ಫಾರ್ ದ PST ಟೀಚರ್ ಟು ರಿಸೀವ್. ಅದು ವಿಷಯವಾರ, ಮತ್ತೆ ಅಗೇನ್ಸ್ಟ್ ಸಬ್ಜೆಕ್ಟ್ ಕೊಡೋದಿಲ್ಲ. ಸ್ವಲ್ಪ ಕನ್ನಡ ಇದ್ದವ್ರಿಗೆ ಏನು ಕೊಡಬೇಕು, ಗಣಿತ ವಿಜ್ಞಾನ ಇದ್ದವ್ರಿಗೆ ಏನು ಕೊಡಬೇಕು, ಭಾಷೆ ಇದ್ದವ್ರಿಗೆ ಏನು ಕೊಡಬೇಕು, ಅದನ್ನೆಲ್ಲ ನಿಮಗೆ ಕಂಪ್ಯೂಟರ್ ಮುಂದೆ ಬಂದಾಗ ವಿಲ್ ಕನ್ವೆ ಯು. ಜನರಲ್ಲಿ ನಾವು ಕನ್ವೆ ಮಾಡೋದಿಲ್ಲ. ಆದರೆ ಸರ್ಕಾರ ಅದೇ ಹಿನ್ನೆಲೆಯಲ್ಲಿ ಸಾಫ್ಟ್ವೇರ್ ಡಿಸೈನ್ ಮಾಡಿದೆ. ನಿಮಗೆ PST ಕನ್ನಡದವ್ರು ಬಂದರೆ GPT ಕನ್ನಡ ಓಪನ್ ಆಗ್ತದೆ. ಅಂದರೆ ಈ ನಿಮಗೆ ಒಂದು ಅವಕಾಶ ಸಿಗ್ತದೆ ಕೂತ್ಕೊಳ್ಳಿಕ್ಕೆ. ಅದೊಂದು ದೊಡ್ಡ ಅವಕಾಶವನ್ನು ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ PST ವಿಭಾಗಕ್ಕೆ ಸರ್ಕಾರ ನಮ್ಮ ಸಂಘದ ಭಾಳ ದೊಡ್ಡ ಕೋರಿಕೆ ಅನುಸಾರವಾಗಿ ಅದನ್ನು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಕೂಡ ತಾವು ಒಂದು ಉಪಯೋಗ ಮಾಡ್ಕೋತೀರಿ ಅಂತೇಳಿ ನಿಮ್ಮ ಹತ್ರ ವಿನಂತಿಸ್ತಾ, ಇಷ್ಟು ಬಿಟ್ಟು ನನ್ನ ಹತ್ರ ಹೇಳಲಿಕ್ಕೆ ಮತ್ತೇನಿಲ್ಲ. ಆದರೆ ನಾನು ಏನು ಹೇಳಿಕ್ಕೆ ಬಯಸ್ತೇನೆ, ನಮ್ಮೆಲ್ಲ ಶಿಕ್ಷಣಾಧಿಕಾರಿಗಳು, ನಾನು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. 6 ಜನಕ್ಕೆ. ಈ ಪ್ರಕ್ರಿಯೆ ಸುಮಾರು 6 ತಿಂಗಳಿಂದ ನಡೀತಾ ಇದೆ. ನನಗೆ ಒಂದು 2-3 ಗಂಟೆ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡೋದು ಇಟ್ಸ್ ನಾಟ್ ಅ ಬಿಗ್ ಜಾಬ್. ದ ಜಾಬ್ ಕಂಪ್ಲೀಟ್ಲಿ ವಿತ್ ದ BOs. ನಿಮ್ದು ಒಂದು ಸಣ್ಣ ಸಣ್ಣ ಕಾಗದ ಕೂಡ ಹಿಡಿದು ಎಲ್ಲ ನಿಲುವಿನಿಂದ ನೋಡಿ ಎಲ್ಲೆಲ್ಲಿ ನಿಮಗೆ ಪುರಸ್ಕರಿಸಬೇಕು ಪುರಸ್ಕರಿಸಿ ದೊಡ್ಡ ಕೆಲಸವನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಅಂತಿಮವಾಗಿ ತಾವು ಹೆಚ್ಚುವರಿ ಬಂದಿದ್ದೀರಿ. ಮತ್ತೆ ನಿಮ್ಮೆಲ್ಲ ಶಿಕ್ಷಣಾಧಿಕಾರಿ ಇವತ್ತು ಬರ್ಲಿಕ್ಕೂ ಕೂಡ ಹೇಳಿದ್ದೀನಿ. ಅವ್ರದೇ ತಾಲೂಕಿನಲ್ಲಿ, ನಿಮ್ಮದೇ ತಾಲೂಕಿನಲ್ಲಿ ನಿಮಗೆ ಸ್ಥಳಾವಕಾಶ ಆಗ್ತದೆ. ತಾವು ತಗೊಂಡು ದಯವಿಟ್ಟು ಆ ಶಾಲೆಗಳಲ್ಲಿ ಉತ್ತಮ ರೀತಿಯಿಂದ ಕೆಲಸ ಮಾಡ್ತೀವಿ. ಇನ್ ಕೇಸ್ ಇಫ್ ಯು ಆರ್ ನಾಟ್ ಪರ್ಮಿಟೆಡ್ ಟು ಬಿ ಇನ್ ದ ಬ್ಲಾಕ್, ನಿಮ್ಮ ನಂಬರ್ ಎಕ್ಸಾಸ್ಟ್ ಆಗಿ ಹೋತು ಅಂತ ಕೇಸಸ್ ಏನಿಲ್ಲ. GPT ಹೆಚ್ಚು ಕೊಟ್ಟಿರೋದ್ರಿಂದ ನೀವು ಬಹುತೇಕ ಸಂದರ್ಭದಲ್ಲಿ ನೀವು ನಿಮ್ಮದೇ ತಾಲೂಕಿನಲ್ಲಿ ಪ್ಲೇಸಿಂಗ್ ಆಗ್ತದೆ. ಆದರೆ ಒಂದೇನಾಗ್ತದೆ,
ಸ್ವಲ್ಪ ಕಾರ್ನರ್ ಚೇಂಜ್ ಆಗ್ಬೋದು. ಈಸ್ಟ್ ಕಾರ್ನರ್ ಮೇ ಗೋ ಟು ವೆಸ್ಟ್ ಕಾರ್ನರ್, ನಾರ್ತ್ ಕಾರ್ನರ್ ಮೇ ಗೋ ಟು ಸೌತ್ ಕಾರ್ನರ್. ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ತಾವು ಆದ ನಿಮ್ಮದೇ ತಾಲೂಕು, ನಿಮ್ಮದೇ ಬಿ ಓಸ್, ನಿಮ್ಮದೇ ಆಡಳಿತ, ನಿಮ್ಮದೇ ಭಾಗದಲ್ಲಿ ಇರ್ತೀರಿ ಒಂದು. ಇನ್ನು ಇದಾದ ನಂತರ ಈಗೇನು ನೀವು ತಗೋತೀರಿ, ನಿಮಗೆ ಮೊದಲು ಕೊಟ್ಟು ವರ್ಗಾವಣೆಗೆ ನಂತರ ಕೊಟ್ಟಿದ್ದಾರೆ, ಅದೊಂದು ಭಾಗ್ಯ ನಮ್ಮದು. ಕಾರಣಾಂತರದಿಂದ ಹೆಚ್ಚುವರಿಯಾಗಿ ನಿಮಗೆ ಅವಕಾಶ ಕೊಟ್ಟು ಉಳಿದ ಹುದ್ದೆಗಳನ್ನು ಕೋರಿಕೆ ವರ್ಗಾವಣೆದವರು ಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ನೀವು ಫಾರ್ಚುನೇಟ್ ಪೀಪಲ್ ಇದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಒಂದಿಷ್ಟು ವಿಷಯನ ಹೇಳ್ತಾ, ನಮ್ಮ ಪ್ರಕ್ರಿಯೆಗೆ ಬಾಗಲಕೋಟೆ ಜಿಲ್ಲೆಯ ಸಜ್ಜನ ಶಿಕ್ಷಕರು ಸಹಕರಿಸ್ತೀರಿ ಅಂತ ಯಾವುದೂ ಇಶ್ಯೂ ಇರೋದಿಲ್ಲ. ಅಂತ ಇಶ್ಯೂ ಇಲ್ಲಾರ್ದೆ ಈ ಪ್ರೊಸೆಸನ್ನು ಮಾಡ್ಬೇಕಂತ ನಾನು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಸಂಘಟನೆ ಕೂಡ ಮಾತಾಡಕ್ಕೆ ಹೇಳ್ತೇನೆ, ಅದು ಅವ್ರಿಗೂ ಕೊಡ್ತೇನೆ ಅಧ್ಯಕ್ಷರಿಗೆ. ನಾನು ಇಷ್ಟೇ ಪ್ರೇಯರ್ ಮಾಡೋದು, ದಯವಿಟ್ಟು ತಾವೆಲ್ಲ ಕೇಳ್ಕೊರಿ. ನನ್ನೊಂದು ಮಾತು, ಈ ಹೆಚ್ಚುವರಿ ಅನ್ನೋದನ್ನು ತಡೀಲಿಕ್ಕೆ ಯಾರಿಗೆ ಸಾಧ್ಯ ಇದೆ? It is not even with the God, even with the teachers only. Your proper work in the place would not allow you to change the place. ಸ್ಥಳ ಬದಲು ಮಾಡಲಿಕ್ಕೆ ನಾನೇ ದೈವ, ನನ್ನ ಮನಸ್ಸೇ ದೈವ, ನಮ್ಮೆಲ್ಲರ ಸಾಂಘಿಕ ಕೆಲಸಗಳೇ ದೈವ. ನಮ್ಮ ಸ್ಥಳಗಳನ್ನು ನಮ್ಮ ಭದ್ರ ಮಾಡ್ಕೊಳ್ಳಿಕ್ಕೆ ಶಾಲೆಗಳಲ್ಲಿ ನಾವು ಸುಂದರ ಕೆಲಸ ಮಾಡ್ತೀರಿ. ಭವಿಷ್ಯದಲ್ಲಿ ಮತ್ತೊಮ್ಮೆ ಇಂಥ ಹೆಚ್ಚುವರಿ ಅನ್ನುವಂಥ ಯಾವುದೇ ಪ್ರಕ್ರಿಯೆ ನಿಮ್ಮ ಸೇವಾ ಅವಧಿಯಲ್ಲಿ ಬರಲಾರದ ರೀತಿಯೊಳಗೆ ನಿಮ್ಮ ಶಾಲೆಗಳನ್ನು ಸಾಕಿ ಪೋಷಿಸಿ ಸಲುವಿ ಇರುವ ಸ್ಥಳದಲ್ಲಿ ನೀವು ನಮ್ಮ ಇಲಾಖೆಯನ್ನು ಗಟ್ಟಿಗೊಳಿಸ್ತೀರಿ ಅಂತೇಳಿ ನನ್ನ ಮಾತಿಗೆ ನೀವು ಮಾನ್ಯತೆ ಕೊಟ್ಟು ಕೇಳಿದಿರಿ, ಸಾವಧಾನದಿಂದ ಮಾತು ಕೇಳಿದಿರಿ. ಯಾವುದೇ ಇಶ್ಯೂಸ್ ಬಾಗಲಕೋಟೆ ಜಿಲ್ಲೆಯಲ್ಲಿಲ್ಲ, ಒಂದೇ ಸ್ಪೆಸಿಫೈಡ್ ಪೋಸ್ಟ್ ಇತ್ತು, ಅದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ. ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ಮಾತಾಡ್ತೀನಿ.